ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ RBI ಎಕ್ಸ್ಟೆಂಟ್ ಏಜ್ ರಿಲ್ಯಾಕ್ಸೇಷನ್ ಇಶ್ಯೂ ಡಿಸ್ಕಸ್ ಮಾಡೋಣ. ಏನಂತ ಸಮ್ ಪೀಪಲ್ಸ್ ಆರ್ ಫೇಸಿಂಗ್ ನಾವು ಏಜ್ ರಿಲ್ಯಾಕ್ಸೇಷನ್ ಇದ್ರೂ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ನೋಡಿದ್ರೆ ನಾವು ಡೇಟ್ ಆಫ್ ಬರ್ತ್ ಫೈಂಡ್ ಔಟ್ ಡೇಟ್ ಆಫ್ ಬರ್ತ್ ಟಿಕ್ ಮಾಡುವಾಗ ಓನ್ಲಿ 1998ನಿಂದ 2006 ತನಕ ಅಷ್ಟೇ ಡಿಸ್ಪ್ಲೇ ಆಗ್ತಾ ಇದೆ. ನಮಗೆ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಇದೆ, 3 ಇಯರ್ಸ್ ಇದೆ, ಬಟ್ ಡಿಸ್ಪ್ಲೇ ಆಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಯೂಟ್ಯೂಬಲ್ಲಿ ನೋಡಿದ್ರೆ ಒಂದು ವೀಡಿಯೋನಿಲ್ಲ. ಇಲ್ಲಿ ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ನೋಡಿ, ಇಲ್ಲಿ ಫಸ್ಟು ಒಂದೊಂದು ಡಿಸ್ಕಸ್ ಮಾಡೋಣ. ಇಲ್ಲಿ ಏಜ್ ಬಿಟ್ವೀನ್ ಮಿನಿಮಮ್ ಬಂದು 20ಇಂದ 28. ಇಲ್ಲಿ ಕ್ಯಾಂಡಿಡೇಟ್ಸ್ ಬಾರ್ ನಾಟ್ ಅರ್ಲಿಯರ್ ದೆನ್ ಮತ್ತು ಮಂತ್ ಟು 1998 ಟು ನಾಟ್ ಲೇಟರ್ ದೆನ್ 1 to 2006 ಬೋತ್ ಡೇಸ್ ಇನ್ಕ್ರೀಸ್ ಆರ್ ಎಲಿಜಿಬಲ್ ಓನ್ಲಿ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್. ನೋಡಿಲಿ, ಓನ್ಲಿ ಅನ್ರಿಸರ್ವ್ಡ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲದ್ರೆ ನಮಗೆ ಮಿನಿಮಮ್ 20ಇಂದ ಮ್ಯಾಕ್ಸಿಮಮ್ 28 ವಿತೌಟ್ ಏಜ್ ರಿಲ್ಯಾಕ್ಸೇಷನ್ ಬಂದು 20ಇಂದ 28. ಬಟ್ ನಮ್ಮ ಕ್ಯಾಟಗಿರಿ ಬಂದು SC/ST 5 ಇಯರ್ಸ್ ಇದೆ, OBCಗೆ 3 ಇಯರ್ಸ್ ಇದೆ. ನೋಡಿ, SC/ST 5 ಇಯರ್ಸು, OBCಗೆ 3 ಇಯರ್ಸ್ ಇದೆ. ಅಂದರೆ ನಮಗೆ ಅಲ್ಲಿ ಡೇಟ್ ಆಫ್ ಬರ್ತ್ ಎಷ್ಟು SC/STಗೆ ಅಂದರೆ ST/STಗೆ ಬಂದು 1993 ತನಕ ಡಿಸ್ಪ್ಲೇ ಬರಬೇಕು ಡೇಟ್ ಆಫ್ ಬರ್ತು. ಇಯರ್ ಬಂದು 1993 ಮತ್ತು OBC ಅವ್ರಿಗೆ ಬಂದು 1995. ನೋಡಿ, OBC ಏಜ್ ರಿಲ್ಯಾಕ್ಸೇಷನ್ ಡೇಟ್ ಆಫ್ ಬರ್ತ್ ಎಷ್ಟು ಇಯರು, OBC ಅವರು 1995, SC/ST 1993 ತನಕ ಅಲ್ಲಿ ನಮ್ಗೆ ತೋರಿಸ್ಬೇಕು, ಡಿಸ್ಪ್ಲೇ ಆಗಬೇಕು. ಬಟ್ ಅಲ್ಲಿ ನಮ್ಗೆ 1998ನಿಂದ 2006 ತನಕ ತೋರಿಸ್ತಾ ಇದೆ. ಏನು ಪ್ರಾಬ್ಲಮ್ ಅಂತ ಡಿಸ್ಕಸ್ ಮಾಡೋಣ ಕೊನೆ ತನಕ ನೋಡಿ, ಓಕೆನಾ? ನೋಡಿ, ಫಸ್ಟ್ ನಾವು ವೇಕೆನ್ಸೀಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾವು ಬೆಂಗಳೂರು ವೇಕೆನ್ಸೀಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಫಸ್ಟ್ ನಾವು ಬೆಂಗಳೂರು ಅಪ್ಲೈ ಮಾಡ್ತಾ ಇದ್ವಲ್ಲ, ಬೆಂಗಳೂರು ಚೆಕ್ ಮಾಡೋಣ. ಬೆಂಗಳೂರು ಚೆಕ್ ಮಾಡೋಣ. ನೋಡಿ, ಇಲ್ಲಿ ನಮಗೆ SCಯಲ್ಲಿ ಎಷ್ಟಿದೆ ನೋಡಿ, ಬೆಂಗಳೂರಲ್ಲಿ SC ಎಷ್ಟಿದೆ, 0 ವೇಕೆನ್ಸಿ. ನೋಡಿ, ಇದೆ, ನಾನು ಮತ್ತೆ ಕೇಳ್ತೀನಿ ಯಾವ ಥರ ಅಂತ. ನೋಡಿ, SCಯಲ್ಲಿ 0 ವೇಕೆನ್ಸಿ ಇದೆ. ಮತ್ತು ನೋಡಿ, STಯಲ್ಲಿ 3 ವೇಕೆನ್ಸಿ ಇದೆ, OBCಯಲ್ಲಿ 9 ವೇಕೆನ್ಸಿ ಇದೆ. ಮತ್ತು ಜನರಲ್ ಬಂದು ಅನ್ರಿಸರ್ವ್ಡ್ 10 ವೇಕೆನ್ಸಿ, ಟೋಟಲ್ ವೇಕೆನ್ಸಿ 24 ವೇಕೆನ್ಸೀಸು. ಗೊತ್ತಾಯ್ತಾ? 24 ವೇಕೆನ್ಸಿ. ನೋಡಿ, ಇಲ್ಲಿ ನಮಗೆ SCಯಲ್ಲಿ ಬಂದು 0 ವೇಕೆನ್ಸೀಸು. ನೋಡಿ, SC ಬೆಂಗಳೂರು 0 ವೇಕೆನ್ಸೀಸು, STಯಲ್ಲಿ 3 ವೇಕೆನ್ಸೀಸು, OBCಯಲ್ಲಿ 9 ವೇಕೆನ್ಸೀಸು, EWS 2 ವೇಕೆನ್ಸೀಸು, ಜನರಲ್ ಅನ್ರಿಸರ್ವ್ಡ್ 10 ವೇಕೆನ್ಸೀಸು, ಟೋಟಲ್ 24 ವೇಕೆನ್ಸೀಸ್ ಇದೆ. ಓಕೆ, ಇವಾಗ ನಾವು ಅಪ್ಲೈ ಮಾಡೋಕ್ಕೆ ನೋಡೋಣ. ಅಪ್ಲೈ ಮಾಡೋದು ಓಪನ್ ಮಾಡೋಣ ವೆಬ್ಸೈಟ್. ನೋಡಿ, ಇಲ್ಲಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸಪೋಸ್ ನೋಡಿ, ನಮ್ಮದು SC ಕ್ಯಾಟಗರಿ, ನಮಗೆ SC ಕ್ಯಾಟಗರಿ ಟಿಕ್ ಮಾಡಿದ್ದೀನಿ. ನಾನು ಡೈರೆಕ್ಟಾಗಿ ಹಂಗೆ ಹೋಗ್ತೀನಿ. ಓನ್ಲಿ ಡೇಟ್ ಆಫ್ ಬರ್ತ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಈ ವಿಡಿಯೋದಲ್ಲಿ. ನೋಡಿ, ಸೆಲೆಕ್ಟ್ ದಿ ಆಫೀಸ್, ಇವರ್ ಅಪ್ಲೈಯಿಂಗ್ ರೀಸನ್ ಯಾವುದು? ನಮ್ಮ ಬೆಂಗಳೂರು ಮಾತ್ರ ಅಪ್ಲೈ ಮಾಡಿದ್ದೀನಿ, ಬೆಂಗಳೂರಿಗೆ. ಓಕೆ, ಇಷ್ಟು ಇದು ಬೆಂಗಳೂರಿಗೆ ಅಪ್ಲೈ ಮಾಡಿದ್ದೀನಿ. ಡೈರೆಕ್ಟ್ ಡೇಟ್ ಆಫ್ ಬರ್ತ್ ನೋಡಿ, ಡೇಟ್ ಆಫ್ ಬರ್ತ್ ನೋಡಿ, ಇಲ್ಲಿ ಸಪೋಸ್ 2 ಮಂತ್ ಬಂದು ಫೆಬ್ರವರಿ. ಇಲ್ಲಿ ಡೇಟ್ ಆಫ್ ಬರ್ತ್ ನೋಡಿ, ಇಲ್ಲಿ ಎಷ್ಟಿದೆ, 2006ನಿಂದ 98 ತನಕ ಇದೆ. ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಡೇಟ್ ಆಫ್ ಬರ್ತ್ ಎಷ್ಟು ಬರಬೇಕು? ನಮ್ಗೆ ಏಜ್ ರಿಲ್ಯಾಕ್ಸೇಷನ್ ಡೇಟ್ ಆಫ್ ಬರ್ತ್ ಬಂದು SCಗೆ ಬಂದು 93 ತನಕ ಬರಬೇಕು. ಅಂದರೆ 98, 97, 96, 95, 94, 93 ತನಕ ಬರಬೇಕು. SC ಕ್ಯಾಟಗರಿ ಇದೆಲ್ಲ ನಮ್ಗೆ ಡೇಟ್ ಆಫ್ ಬರ್ತ್ ಎಷ್ಟು ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗಿರೋದು ಎಷ್ಟು? 98, 97, 96, 95, 94, 93 ತನಕ ಡಿಸ್ಪ್ಲೇ ಆಗಬೇಕು. ಬಟ್ ಅದ್ರಲ್ಲಿ ಓನ್ಲಿ ನಮ್ಗೆ ಡಿಸ್ಪ್ಲೇ ಆಗ್ತಾಯಿದೆ ಎಷ್ಟು ನೋಡಲಿ, 2006ನಿಂದ 98 ತನಕ ಓನ್ಲಿ. ಬಟ್ ನಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆ 90 ಡಿಸ್ಪ್ಲೇ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ನಾನು ಹೇಳಿದೆ ನೋಡಿ, ಇವಾಗ ನಾನು ಆವಾಗ SC ವೇಕೆನ್ಸಿ ಇದೆ ನೋಡಿದ್ಲಿ, SC 0 ವೇಕೆನ್ಸಿ ಇದೆ ನೋಡಲಿ. ಒನ್ಸ್ ಅಗೇನ್, SC ಬೆಂಗಳೂರಲ್ಲಿ ನಮ್ಗೆ 0 ವೇಕೆನ್ಸಿ ಇದೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗಿರಿಗೆ ಬರ್ತೀರಾ, ಅದು ನಿಮಗೆ SCಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗಿರಿ ಬರ್ತೀರಾ, ನಿಮ್ಗೆ 0 ವೇಕೆನ್ಸಿ ಇದೆ, ಅದರಿಂದ ಅದು ಡಿಸ್ಪ್ಲೇ ಆಗ್ತಾರಲ್ಲ, ಇದು ಸಮಸ್ಯೆ. 0 ವೇಕೆನ್ಸಿ ಇದೆ, ಅದರಿಂದ ಅಪ್ಲೈ ಮಾಡೋಕ್ಕಾಗಲ್ಲ. ಸಪೋಸ್ ಇನ್ನೊಂದು ಚೆಕ್ ಮಾಡೋಣ, ಬೇಕಾದ್ರೆ ನಾನು ನೋಡಿ ಇಲ್ಲಿ ಇನ್ನೊಂದು ಚೆಕ್ ಮಾಡೋಣ. ಸಪೋಸ್ ನಾವು ST ಕ್ಯಾಟಗರಿ ಎಲ್ಲ ST ಟಿಕ್ ಮಾಡಿ ಚೆಕ್ ಮಾಡೋಣ. ನೋಡಿ, ST 3 ವೇಕೆನ್ಸಿ ಇದೆಲ್ಲ ಚೆಕ್ ಮಾಡೋಣ ನೋಡಿ ಬೇಕಾದರೆ. ಹಾಗೆ ನೋಡಿ, OBC 9 ಇದೆ ವೇಕೆನ್ಸೀಸು, ಅದು ಚೆಕ್ ಮಾಡೋಣ ನೋಡಿ. ಅದು ಡಿಸ್ಪ್ಲೇ ಆಗ್ತಾಯಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಲಾಗಿನ್ ಆಗಿದ್ದೀನಿ ನೋಡಿ, ಇಲ್ಲಿ ST ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ, ST ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ST ಕ್ಲಿಕ್ ಮಾಡ್ತಾಯಿದ್ದೀನಿ.
ನಮ್ಮ ಬೆಂಗಳೂರು ವೇಕೆನ್ಸಿ ನೋಡಿ, ಸೆಲೆಕ್ಟ್ ದಿ ಆಫೀಸ್ ಫಾರ್ ಅಪ್ಲೈಯಿಂಗ್ ಬೆಂಗಳೂರು ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ನೋಡಿ ಬೆಂಗಳೂರಿಗೆ ಅಪ್ಲೈ ಮಾಡಿದ್ದೀನಿ. ಓಕೆ ನೋಡಿ, ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಬಂದು ನೋಡಿ, ಇಲ್ಲಿ ಡೇಟ್ ಆಫ್ ಬರ್ತು ಫೆಬ್ರವರಿ. ಓಕೆ, ಫೆಬ್ರವರಿ 4 ನೋಡಿ. ಇವಾಗ ಫೆಬ್ರವರಿ 2006ನಿಂದ 97, 94, 93 ನೋಡಿ. ನಾವು ಎಸ್ ಟಿ ಟಿಕ್ ಮಾಡಿದ್ವಲ್ಲ, ಎಸ್ ಟಿ 3 ವೇಕೆನ್ಸೀಸ್ ಇದೆ ನೋಡಿ. ಇಲ್ಲಿ ಬಂತ ಎಸ್ ಸಿಗೆ ನೋಡಿ 33 ಇಯರ್ಸು. ಎಸ್ ಸಿ 33 ಇಯರ್ಸ್ ಅಲ್ಲ, ಹಾಂ ಅದೇ ಏನು ಎಸ್ ಸಿ 3 ವೇಕೆನ್ಸೀಸ್ ಇದೆ, ಅದಕ್ಕೆ ನಮ್ಗೆ ಡಿಸ್ಪ್ಲೇ ಆಯಿತು. ಎಷ್ಟು 2006ಇಂದ 93ವರೆಗೂ ಡಿಸ್ಪ್ಲೇ ಆಯಿತು. ಗೊತ್ತಾಯ್ತಲ್ಲ, ಇದೆ ಸೇಮ್. ನಿಮ್ಮದು ಒ ಬಿ ಸಿ ಕ್ಲಿಕ್ ಮಾಡೋಣ. ಒ ಬಿ ಸಿ ಕ್ಲಿಕ್ ಮಾಡಿದ್ದು ನೋಡಿದ್ರೆ ನಮಗೆ ಒ ಬಿ ಸಿ. ಓಕೆ,